ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾವು ಹೇಗೆ ಗಣೇಶ ಹಬ್ಬನ ಆಚರಿಸಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಹಿಂದಿನ ದಿವಸನೇ ಡೆಕೋರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೆ. ಬೆಳಗ್ಗೆ ಸ್ಟೀಮ್ ಕಡುಬು ಮಾಡ್ತಾಯಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟಿನ ಮುದ್ದೆನ ಮಾಡ್ಕೋಬೇಕಾಗುತ್ತೆ. ಸ್ಟಫಿಂಗಿಗೆ ನಾನು ಕಾಯಿ ತುರಿ ಬೆಲ್ಲನ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ. ಬನ್ನಿ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಪೂರಿ ಥರ ರೌಂಡಾಗಿ ಉತ್ಕೋಬೇಕಾಗುತ್ತೆ. ಪ್ಲಾಸ್ಟಿಕ್ ಪೇಪರಲ್ಲಾದರೆ ಈಸಿಯಾಗಿ ಉತ್ಕೋಬೋದು ನೀವು. ಅದಾದ ನಂತರ ಸ್ಟಫಿಂಗ್ ಮಾಡಿಬಿಟ್ಟು ಈ ಥರ ಮಡ್ಚ್ಕೊಂಡು ಎಡ್ಜಸ್ನೆಲ್ಲ ನೀಟಾಗಿ ಸೆಕ್ಯೂರ್ ಮಾಡಬೇಕು. ಇದನ್ನು ಸ್ಟೀಮ್ ಮಾಡಬೇಕು 15 ನಿಮಿಷ. ಫ್ಲ್ಯಾಟ್ ಪ್ಲೇಟಲ್ಲಿ ಸ್ಟೀಮ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಸ್ಟೀಮ್ ಮಾಡಿದ್ದೀನಿ. ಪೇಪರ್ ಇಲ್ಲ ಅಂದರೆ ಹಾಗೆ ಕೂಡ ನೀವು ಉದ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಕೆಳಗಡೆ ಹತ್ತೋದಿಲ್ಲ ಅದು. ಇಲ್ಲಿ ನೋಡಿ ನಾನು ವಿತೌಟ್ ಪ್ಲಾಸ್ಟಿಕ್ ಪೇಪರ್ ಕೂಡ ಉದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಮಾಡಿದ್ದೆ. ಫ್ಲ್ಯಾಟ್ ಇರೋದಿಲ್ಲ, ಹಾಗಾಗಿ ಕಡುಬುಗಳು ಸ್ವಲ್ಪ ಎಲ್ಲಿ ಬಗ್ಗಿರುತ್ತೋ ಅಲ್ಲಿ ಸೀಳ್ಕೊಳ್ಳುತ್ತೆ. ಫ್ಲ್ಯಾಟ್ ಇರೋ ಪ್ಲೇಟಲ್ಲಿ ನೀವು ಸ್ಟೀಮ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ತುಂಬ ಇಷ್ಟ ಆಯಿತು ಕಡುಬು. ಯಾರು ರೆಸಿಪಿ ಕೇಳ್ತಾ ಇದ್ರು, ನಾನು ಇಲ್ಲೇ ಎಲ್ಲ ಹೇಳಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಬನ್ನಿ ಇವಾಗ ಗಣೇಶನ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ನವಗ್ರಹ ಗಣಪತಿ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ಬಳಸ್ತಾ ಇದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಮೊದಲೇದಾಗಿ ಗೋಧಿ ಹಿಟ್ಟು ಬಂದು ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. 9 ಪ್ಲ್ಯಾನೆಟಲ್ಲಿ 1 ಪ್ಲ್ಯಾನೆಟ್ ಬಂದು ಸನ್ನು. ಗೋಧಿ ಹಿಟ್ಟಿಗೆ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಜುಪಿಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದಕ್ಕೆ ನಾನು ತುಪ್ಪನ ಬಳಸಿದ್ದೀನಿ. ತುಪ್ಪ ವೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ. ವೀನಸ್ ಅಂದರೆ ಶುಕ್ರ. ಇದಕ್ಕೆ ನಾನು ಗಂಗಾಜಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಗಾಜಲ ಮೂರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿವರೆಗೂ 4 ಪ್ಲ್ಯಾನೆಟ್ ಆಯಿತು. ಇದೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಾಫ್ಟಾಗಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿ ಆಗಿದೆ. ನಾವು ಗಣಪತಿನ ಮಾಡೋಣ. ನಿಮಗೆ ಯಾವ ಥರ ಗಣಪತಿ ಬೇಕು ಆ ಥರ ಮಾಡ್ಕೋಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ಪುಟಾಣಿ ಗಣಪತಿನ ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೂಡ ಗಣಪತಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ. ಲಾಸ್ಟ್ ಇಯರು ಕೂಡ ನಾನು ನನ್ನ ಮಗಳು ಸೇರಿಕೊಂಡು ಗಣಪತಿನ ಮಾಡಿದ್ವಿ. ಲಾಸ್ಟ್ ಇಯರ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಚೆಕ್ ಮಾಡಿ. ಗಣಪತಿ ಆದಮೇಲೆ ಇನ್ನು ರಿಮೇನಿಂಗ್ 5 ಪ್ಲ್ಯಾನೆಟ್ಸ್ನ ನಾನು ಹೇಗೆ ಬಳಸ್ತಾ ಇದ್ದೀನಿ ಅಂತ ಇಲ್ಲಿ ತೋರಿಸ್ತೀನಿ. ಕಣ್ಣಿಗೆ ನಾನು ಲವಂಗನ ಬಳಸ್ತಾ ಇದ್ದೀನಿ. ಲವಂಗ ಬಂದು ಶನಿನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಸೊಂಡ್ಲಿಗೆ ನಾನು ಚೆನ್ನಂಗಿ ಬೇಳೆ, ಆರೆಂಜ್ ಕಲರ್ ಬೇಳೆ ಇರುತ್ತಲ್ಲ, ರೆಡ್ ಬೇಳೆ, ಅದನ್ನು ಬಳಸ್ತಾ ಇದ್ದೀನಿ. ಅದು ಬಂದು ಮಂಗಳ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಕಿವಿ ಮೇಲೆ ನಾನು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಕಪ್ಪು ಉದ್ದಿನಬೇಳೆ ಹಾಕಿದ್ರೆ ತುಂಬ ಒಳ್ಳೆಯದು. ಅದು ರಾಹುನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಪಕ್ಕ ಒಂದು ನಾನು ಸ್ಮಾಲ್ ಇಲಿನ ಮಾಡಿದ್ದೀನಿ. ಸೊ ಕಾಲು ಹತ್ರ ಮತ್ತು ಇಲಿ ಹತ್ರ ನಾನು ಬ್ಲ್ಯಾಕ್ ಮತ್ತು ವೈಟ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದು ಬಂದು ಕೇತುನ ರೆಪ್ರೆಸೆಂಟ್ ಮಾಡುತ್ತೆ. ಕೊನೆಯದಾಗಿ ಧನ್ಯನ ನಾನು ಸುತ್ತಲೂ ಹಾಕ್ತಾ ಇದ್ದೀನಿ. ಧನ್ಯ ಬಂದು ಬುಧನ ರೆಪ್ರೆಸೆಂಟ್ ಮಾಡುತ್ತೆ. ಈ ಗಣಪತಿನ ನಾವು ಮನೆಯಲ್ಲೇ ವಿಸರ್ಜನೆ ಮಾಡ್ಕೋಬೋದು. ಒಂದು ಪಾತ್ರೆಯಲ್ಲಿ, ಶುದ್ಧವಾದ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಹೂವುಗಳೆಲ್ಲ ಹಾಕ್ಬಿಟ್ಟು ಅದರಲ್ಲಿ ವಿಸರ್ಜನೆ ಮಾಡ್ಬೋದು. ಆ ನೀರನ್ನ ನಮ್ಮ ಗಾರ್ಡನ್ನಲ್ಲಿ ಮಣ್ಣಲ್ಲಿ ಹಾಕಿದಾಗ ಕೊತ್ತಂಬರಿ ಕಾಳು ಹಾಕಿರ್ತೀವಲ್ವಾ, ಒಂದು ವಾರದಲ್ಲೇ ಸೊಪ್ಪು ಬರುತ್ತೆ. ಆ ಸೊಪ್ಪನ್ನ ನೀವು ಅಡುಗೆನಲ್ಲಿ ಕೂಡ ಬಳಸ್ಕೋಬಹುದು. ಈಗ ನಮ್ಮ ಮನೆಯ ಗಣಪತಿ ರೆಡಿ ಆಯಿತು. ಹೆಲೋ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಗಣೇಶ ಚತುರ್ಥಿ ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಪುಟ್ಟ ಗಣಪತಿನೂ ಮಾಡಾಯಿತು. ನನ್ನ ಹಸ್ಬೆಂಡು ಕೂಡ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಇಲ್ಲಿ ನಮ್ಮ ಬ್ಯಾಕ್ ಯಾರ್ಡಲ್ಲಿ ಸುಮ್ಮನೆ ಈ ರೀತಿ ಫ್ಲವರ್ಸ್ ಹಾಕಿದ್ದೆ, ಫೋಟೋ ತಕ್ಕೋಬೋದು ಅಂದ್ಬಿಟ್ಟು. ಮನೆ ಒಳಗೆ ಅಷ್ಟು ಲೈಟ್ ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಇಲ್ಲ ಹಾಕಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ನಾವು ಗಣಪತಿನ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಬಂದ್ವಿ.
ಇಲ್ಲಿ ಎಷ್ಟು ಅವೈಲಬಿಲಿಟಿ ಇದೆಯೋ ಅದರಲ್ಲೇ ತಕ್ಕ ಮಟ್ಟಿಗೆ ನಾವು ಪೂಜೆನ ನೆರವೇರಿಸಿದ್ವಿ. ಯಾಕಂದರೆ ಇಲ್ಲಿ ಹೂವುಗಳಾಗಲಿ ತೆಂಗಿನಕಾಯಿ ಈ ಥರ ಎಲ್ಲ ಸಿಗೋದು ತುಂಬಾ ಕಷ್ಟ. ಸೊ ಇದ್ದಿದ್ರಲ್ಲೇ ನಾವು ಪೂಜೆನ ಮಾಡ್ಕೊಂಡ್ವಿ. ಸ್ವೀಡನ್ ಟೈಮ್ ಪ್ರಕಾರ ಪೂಜೆನ 11:30ಗೆ ಮಾಡಬೇಕು ಅಂತ ಇತ್ತು. ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಎಕ್ಸಾಕ್ಟ್ 11:30ಗೆ ನಾವು ಪೂಜೆನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಏನಿತ್ತಪ್ಪ ಅಂತಂದರೆ ಗಣೇಶ ಚತುರ್ಥಿ ಸೆಲೆಬ್ರೇಷನ್ನ ಒಂದು ಹಾಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಜಾಸ್ತಿ ಜನ ಆಗ್ತೀವಲ್ವ ಹಾಗಾಗಿ. ಬಟ್ ಹಾಲಲ್ಲಿ ಪೂಜೆ ಗೀಜೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಪಾಟ್ಲಾಕ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಊಟ ಮಾಡಿ ಆಟ ಆಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಕೆಲವೊಬ್ರು ಜನ ಬರೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ರು. ಸೊ ಅಷ್ಟೊಂದು ಜನ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆಯಲ್ಲೇ ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ನಮ್ಮ ಮನೆಯಲ್ಲೇ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಪಾಟ್ಲಾಕ್ ಮಾಡ್ಕೊಂಬಂದಿದ್ದಾರೆ. ಎಲ್ಲರೂ ಒಂದೊಂದು ವೆರೈಟಿ ಅಡುಗೆನ ಮಾಡ್ಕೊಂಡು ಬಂದಿದ್ದಾರೆ. ಏನು ಅಂತ ನಾನು ತೋರಿಸ್ತೀನಿ. ಪೂಜೆ ಎಲ್ಲ ಮುಗೀತು, ಮಂಗಳಾರತಿ ಮಾಡಿದ್ವಿ. ನಾನು ನೈವೇದ್ಯಕ್ಕೆ ಪಂಚ್ ಕಜ್ಜಾಯ ಮತ್ತು ಕಡುಬು ಕೂಡ ಮಾಡಿದ್ದೆ. ನಮ್ಮ ಫ್ರೆಂಡು ಮೋದಕ ಮಾಡ್ಕೊಂಡು ಬಂದಿದ್ದರು ನೈವೇದ್ಯಕ್ಕೆ. ಸೊ ಅದೆಲ್ಲ ಮುಗಿಸಿ ಫೋಟೋ ಎಲ್ಲ ತೊಗೊಂಡ್ವಿ. ಎಲ್ಲರೂ ಕೂಡ ಗಣಪತಿಗೆ ಆರತಿ ಮಾಡಿದ್ರು. ಫೋಟೋಸ್ ಎಲ್ಲ ತೊಗೊಂಡ್ವಿ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು, ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಊಟ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ನಾವು ಹೊರಟ್ವಿ. ನಾನು ಮುಂಚೆನೇ ಹೇಳಿರೋ ಥರ ಎಲ್ಲರೂ ಎರಡೆರಡು ಐಟಮ್ ಮಾಡ್ಕೊಂಡು ಬಂದಿದ್ರು. ಬನ್ನಿ तोरिस्ತೀನಿ ಏನೇನೆಲ್ಲ ಇದೆ ಅಂತ. त्याचं उकड काढलंय. उकड काढून मी आमच्याकडे कसं करतात चपातीचं असं हे करून डॅमेज करतात ना ते. हा ಸೊ ಇನ್ನ ಪಾಯಸ ಇದೆ, ಅನ್ನ ಸಾಂಬಾರ್ ಇದೆ. ಮೋದಕ ಮಾಡ್ಕೊಂಡು ಬಂದಿದ್ದಾರೆ ಸೂಪರ್ ಆಗಿ. ಅದೇ ಹೇಳ್ದೆ ಇವ್ರು ಮಾಡ್ಕೊಂಡು ಬಂದಿರೋದು ಮೋದಕ. ಸೊ ಫಸ್ಟ್ ಬಿಕಾಸ್ ಲಾಸ್ಟ್ ಇವಾಗೆಲ್ಲ ಇಟ್ಟಿರೋದು, ಪಾಯಸ ಇಟ್ಟಿರ್ಲಿಲ್ಲ ಇನ್ನ. ಊಟ ಎಲ್ಲ ಮುಗಿಸಿದ್ವಿ. ಸೂಪರ್ ಆಗಿತ್ತು ಊಟ ಮಾತ್ರ. ಒಳ್ಳೆ ಇಂಡಿಯಾದಲ್ಲಿ ಹಬ್ಬದೂಟ ಮಾಡಿರೋ ಥರನೇ ಫೀಲ್ ಆಯಿತು. ಅದಾದ ನಂತರ ಗೇಮ್ಸ್ ಅರೇಂಜ್ ಮಾಡಿದ್ದೆ. 2 ಟೀಮ್ಸ್ ಮಾಡಿಬಿಟ್ಟು ಗೇಮ್ಸ್ ಆಟ ಆಡಿದ್ವಿ. ಈ ಗೇಮ್ ಬಂದು ಶಫಲ್ ವರ್ಡ್ ಅಂತ, ಅಂದರೆ ಒಂದು ವರ್ಡ್ ಶಫಲ್ ಆಗಿರುತ್ತೆ, ಅದು ಯಾವ ವರ್ಡು ಅಂತ ಕಂಡುಹಿಡಿಬೇಕು. ನಿಮ್ದಿಲ್ಲ ಇವಾಗ. ನಾನೇನಾದ್ರೂ ಸ್ಪೆಲ್ಲಿಂಗ್ ತಪ್ಪು ಇಲ್ಲ ಇದೆ. ಡಾನ್ಸ್ ಅಂತ ಇದೆ. ಸುಮ್ಮನಿರಪ್ಪ ಅಷ್ಟೇ. ಟಫ್ 1 2 3 ಸ್ಟಾರ್ಟ್ ಆಗಿದೆ ಆಗಲ್ಲ. ನೀವು ಸ್ಲೋ ಮಾಡಿದ್ರೆ ಬಿಡೋಲ್ಲ ನೋಡಿ. ಸಾಂಗಿ ಕೊಡಬೇಕು. ಹಾ ಗುಡ್ 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 ಲವ್ಲಿ ಸೂಪರ್. ಹಾಗೆ ಮಾಡಿ ಲಾಸ್ಟ್ ವೀಕ್ ಕಷ್ಟ ಅಥವಾ ಟೈಮರ್ ಇಡಬಾರ್ದಾ? ಆರೆಂಜ್ ಬಿಡಿಸೋ ತನಕ ಆರೆಂಜ್ ಬಿದ್ಬಿಡುತ್ತಲ್ಲ. ಇಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು. ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಎಷ್ಟು ಬಾಲ್ ಕೆಳಗೆ ಬಿತ್ತು ಆ ಪಾಯಿಂಟ್ಸ್ ನ ಅದು ಆರಾಮಾಗಿ ಬೀಳುತ್ತೆ. ಮತ್ತೆ ಅವ್ರದ್ದು 4 ಬಿತ್ತಲ್ಲ. ನೋಡಿ ಇಲ್ಲಿ. ಸೂಪರ್ ಸೂಪರ್. ಸೂಪರ್ 47 seconds. ಟೈಮ್ हो गया. HD ಅಂತ ಬರುತ್ತೆ. ಹಾ ಅದನ್ನ ಹಾ 2 ಕಳಿಸಿದಾರ ಅವರು. Come on ಯಶೋ. ಪೂರ್ತಿ ಒಬ್ರೇ ಗೆದ್ದಿರೋದಾ? ಚೆನ್ನಾಗಿ ಬಟ್ಟ ಕುಟ್ತೀರಾ ಬಿಡಿ ನೀಟಾಗಿ. ಅದೇ ಟೆಕ್ನಿಕ್. ಅದೇ ಹಾಗೆ ಗುಡ್. ಆಯ್ತು. ಎಸ್. ವಾವ್.
ನಾವು ಇವ್ರ ತರ ಡಿಸ್ಟರ್ಬ್ ಮಾಡಲ್ಲ. ಮಾಡ್ತಿರಲ್ಲ ನಾವೇನ್ ಓ ಇನ್ನ 3 ಇರೋದು ಯಶು. ಪ್ರೋತ್ಸಾಹ ಮಾಡಿ. ಕಮಾನ್ ಟೆನ್ಷನ್ ಮಾಡ್ಕೋಬೇಡಿ. ಸೂಪರ್. Yes. ಎತ್ತಿಗೆ 4 3 2 White. ಡನ್. ಮರಾಠಿ, ಹೈದರಾಬಾದಿ, ಉರ್ದು, ಹೌ ಕೂಲ್ ಮಗ, ಕೂಲ್. ಇನ್ನ 13 ಸೆಕೆಂಡ್ಸ್. ವಾವ್, ಸೂಪರ್. ಓ ಸೂಪರ್ ಟೈಮರ್ ಇಲ್ಲ ಬಿಡು, ಆರಾಮಾಗೆಲ್ಲ ಯಾರು ಅವ್ನು ಫಸ್ಟ್ ಮಾಡಿದ್ರೆ ಮುಗೀತು. 4 ಬೀಳ್ಬೇಕಾ? 3. ಕೂಲ್ ಮಾಡಪ್ಪ. ಸ್ಮೃತಿ ಇರುವಾಗ ಕರೆಕ್ಟ್ ಗ್ಯಾಪ್ ಅಲ್ಲಿ ಇರ್ಬೇಕು, ಮಧ್ಯದಲ್ಲಿ ಇರ್ಬೇಕು. ಬೇಡ ಕೊಡಿ. ಆ ಕಡೆ ತಿರುಗಿಸಿದ್ರೆ ಇದಾಗುತ್ತೆ. ಇರುವಾಗ ನಾವೇ ಡಿಸೈಡ್ ಮಾಡೋದಲ್ಲ ಏನ್ ಬಂದು ಬೇಕಾದ್ರೆ. ಓಕೆ 1 2 3 ಸ್ಟಾರ್ಟ್. ಓಕೆನಾ? ಓ ಸೂಪರ್ ಮಗ. ಕ್ಯಾಮ್ರಾದಲ್ಲಿದೆ ವಿಡಿಯೋ. ಕಮಾನ್ ಯಶೋ, ಕಮಾನ್. ಅಷ್ಟೇ. Yes. ಸಂತು ಬೇಡ ಮಾಡಿ. ಸಂತು ನೀನೇನು ಅಗ್ರಿಕಲ್ಚರ್ ಏ ಈಸಿ ಇರೋದೇನು ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಬಿಟ್ಟಿದ್ದೀರಾ? ಈ ಕನ್ಫ್ಯೂಸ್ ಮಾಡಿ ರೇನ್ ವೆಸಲ್ ಮತ್ತೊಂದು ಒನ್ ಮೋರ್ ಅಂಗಡಿ ಚೆಫ್ ಹೋಟೆಲ್ ಎಲ್ಲ ಇಂಗ್ಲಿಷ್ ಎಲ್ಲ ಚೀಸ್ ಬರೋದು ಇದು ತಲೆನೇ. ಹೇರ್ ಜೆಲ್, ಟೀತ್ ಸ್ಮೈಲಿಂಗ್ ಅಷ್ಟೇ. ಸ್ಮೈಲ್ ಆಯ್ತು. ಆಕ್ಷನ್ ಮಾಡಬಾರ್ದು. ಆಕ್ಷನ್ ಮಾಡಂಗಿಲ್ಲ. ಏ ಸುಮ್ಮನೆ ಡ್ರಾ ಮಾಡಿ ನಂದು ನೀವು. ಬರೀ ಮಗ ನೀನು ಫಸ್ಟ್, ಆಮೇಲೆ ಯೋಚನೆ ಮಾಡ್ತಾರೆ. ಚೆನ್ನಾಗಿ ಬಿಡಿಸಿದಾರೆ ಪಾಪ. ಪಿಕಾಚು ಅದೇ ಮಗ. ಬಲ್ಬ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲ ನೋಡಿದ್ರು ತಾನೇ ಮೇಲ್ಗಡೆ ಲೈಟ್ ಅಲ್ಲ. ಗೇಮ್ಸ್ ಎಲ್ಲ ಆಡಿದ್ವಿ, ಸಿಕ್ಕಾಪಟ್ಟೆ ಫನ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು. ಆ ಕಡೆ ಈ ಕಡೆ ಒಬ್ರಿಗೊಬ್ರಿಗೆ ಕಾಲು ಹಿಡ್ಕೊಂಡು ಮಜಾ ಮಾಡಿದ್ವಿ. ಸೊ ಯಾರು ವಿನ್ ಆಗಿದ್ದು? ವಿಡಿಯೋ ರೆಕಾರ್ಡ್ ಆಗಿಲ್ಲ ಹೇಳಿ. ನಮ್ಮದ್ ಬೇಡ, ಸೋತಿಟ್ಟು ನಮ್ಮ ಮುಖ ಸೋತಿರೋ ಟೀಮ್ ಅವರು. ನೋಡಿ ಫ್ರೆಂಡ್ಸ್, 5 ಜನ ಸೇರ್ಕೊಂಡು ಯಾರ್ಯಾರ ಕೈಯಲ್ಲಿ ಏನೇನಿದೆ ಅದ್ ನೋಡಿ ಟೀಮ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಮಾಡ್ತಾವ್ರೆ ಅದೇ ಹೇಳಿ. 4 ಜನ ಸೇರಿ ಹಾಲ್ ಹಾಕ್ಬೇಕ್ರಿ. ಜಿಂಜರ್ ಟೀ ಮಾಡ್ತಾ ಇದಾರಂತೆ. ಇಲ್ಲಿ ಏಲಕ್ಕಿ, ಜಿಂಜರ್ ಎರಡು ಮಿಕ್ಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ರಿಯಾಕ್ಷನ್ ಆಗುತ್ತೆ. ಜಿಂಜರು, ಇಲ್ಲಿ ಇವರು ಇಲ್ಲಿ ನೋಡಿ ಏಲಕ್ಕಿ ಕುಟ್ತಾ ಇದ್ದಾರೆ. ಗರಂ ಮಸಾಲ ಒಂದ್ ಕೊಡಿ. ರಸಂ ಮಾಡ್ಬೇಡ. ಇಲ್ಲಿ ಇವ್ರು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಡು. ಏಲಕ್ಕಿನ ಬಿಟ್ಟು ಹಾಕ್ತಾ ಇದ್ದಾರೆ.
ನೋಡಿ ಫ್ರೆಂಡ್ಸ್, ಇನ್ನ ಟೀ ಮಾಡ್ತಾ ಇದಾರೆ. ಒಂದು ಹಾಫ್ ಅನ್ ಅವರ್ ಮೇಲಾಯ್ತು ಅನ್ಸುತ್ತೆ. ಆಗಿಲ್ಲ ಟೈಮ್ ಸ್ಟಾಂಪ್ ನೋಡಿ. ನೋಡ್ತೀನಿ ಆ ವಿಡಿಯೋ ಟೈಮ್. ಇನ್ನ ಮುಗ್ದಿಲ್ಲ. ಸಾಕಪ್ಪ ಕೂಸಿದ್ದು. ಏಲಕ್ಕಿ ಎಷ್ಟು ಹಾಕಿದ್ದಾರೆ ಅಂದ್ರೆ ಬರೀ ಏಲಕ್ಕಿ ಸ್ಮೆಲ್ ಬರ್ತಾ ಇದೆ. ತೋರ್ಸಿ ಸಿಪ್ಪೆ ಎಲ್ಲಿದೆ, ಎಷ್ಟು ಏಲಕ್ಕಿ. 1 ಅವರ್ ಆದ್ಮೇಲೆ ಟೀ ಪ್ರಿಪೇರ್ ಆಗಿದೆ ನೋಡಿ. ನೋಡಿ 40 ಮಿನಿಟ್ಸ್ ತಗೊಂಡ್ರು ಟೀ ಮಾಡಕ್ಕೆ. ಅದ್ರಲ್ಲೂ ಲೆಕ್ಕ ಎಲ್ಲ ತಪ್ಪಾಗಿ ಅಳತೆ ಸ್ವಲ್ಪ ಒಂದ್ ಕಪ್ ಕಡಿಮೆ ಆಗಿದೆ. ಮಕ್ಕಳೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿದ್ರಲ್ವ, ಅದೇ ಖುಷಿ ಅವರಿಗೆ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಾ ಇದ್ರು. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ನಾವು ಇಂಡಿಯಾ ಬಿಟ್ಟು ಆಚೆ ಬಂದಾಗ ಈ ಹಬ್ಬಗಳು, ಸೆಲೆಬ್ರೇಷನ್ನು, ಆಚರಣೆಗಳು ಎಲ್ಲ ಬಂದಾಗ ನಮಗೆ ಮನೆ ಜ್ಞಾಪಕ ಬರುತ್ತೆ. ಇಂಡಿಯಾದಲ್ಲಿದ್ದಿದ್ರೆ ಹಂಗೆ ಆಚರಿಸ್ತಾ ಇದ್ವಿ, ಮನೇಲಿದ್ದಿದ್ರೆ ಹಿಂಗಿರ್ತಾ ಇತ್ತು, ಹಬ್ಬದೂಟ ಹಂಗೆ ಮಾಡ್ತಾ ಇದ್ವಿ ಅಂತೆಲ್ಲನೂ ಮಿಸ್ ಮಾಡ್ಕೊತೀವಿ. ಹಾಗಾಗಿ ಈ ರೀತಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಈ ಹಬ್ಬಗಳನ್ನ ಆಚರಿಸ್ಕೊಂಡು ಸಂಭ್ರಮಿಸಿದಾಗ ಮಿಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಒಂದು ಹಬ್ಬದ ಫೀಲಿಂಗ್ ಬರುತ್ತೆ. ಹಾಗಾಗಿ ನಾವು ಈ ರೀತಿ ಒಟ್ಟಿಗೆ ಆಚರಿಸ್ತೀವಿ. ಸಂಜೆ ಟೀ ಎಲ್ಲ ಕುಡ್ಕೊಂಡು ನಾವು ಕಾರ್ಡ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೈಟ್ವರೆಗೂ ಕಾರ್ಡ್ಸ್ ಆಡ್ತಾ ಇದ್ವಿ. ಹೇಗೋ ಅಡುಗೆ ಎಲ್ಲನೂ ಇತ್ತು, ಹಾಗಾಗಿ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಎಲ್ಲರೂ ಮನೆಗೆ ಹೊರಟರು. ಹೀಗಿತ್ತು ನಮ್ಮ ಗಣೇಶ ಹಬ್ಬ ಸೆಲೆಬ್ರೇಷನ್ನು. ನಿಮಗೆ ಈ ಸೆಲೆಬ್ರೇಷನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.